ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ. ಅಪರಾತಮ್ಮಣ್ಣನ ಈಗಾಗಲೇ ನೋಡ್ತಾ ಇದ್ದೀವಿ. ಸುಮಾರು 60-65 ಕಂತುಗಳಲ್ಲಿ ನಿಮ್ಮ ಜೊತೆ ಮಾತಿಗೆ ಮನ್ನಣೆ ಕೊಟ್ಟು ಬಂದಿದ್ದಾನೆ. ಕುಲಗೋಡು ತಮ್ಮಣ್ಣನ ಭಗವಂತ ಕೊನೆಯ ಅಂಕದಲ್ಲಿ ಗರುಡನ ಮೇಲೆ ಕೂತು ಹಾರಿದ ಪದ್ಯವನ್ನು ನೋಡಿದ್ವಿ. ಪಠ್ಯದಲ್ಲಿ ಹಾರಿದ ಗರುಡನು ಹಾರಿದ ಸತ್ವ ತೋರಿದ ಬಿಂಕವ ಬೀರಿದ ವೇಗದಿ. ಅಟ್ಟದ ಮೇಲೆ ವೇಗದಿ ಅಂತ ಶಬ್ದ ಯಾಕಂತಂದ್ರೆ ಯಾರು ಕರೀತಾರ ಬಂದ್ಬಿಡ್ತಾನ. ಅದೇ ಉದಾಹರಣೆ ನಮ್ಮ ಅಪರಾತಮ್ಮಣ್ಣನಲ್ಲಿ ಮುಂದೆ ಮೊಸಳೆ ಆನೆಯ ಕಥೆಯನ್ನು ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿ ದೇವಲೋಕದಿಂದ ಪಾರಿಜಾತದ ಹೂವನ್ನು ದ್ರೌಪದಿಯ ಗಿಡವನ್ನು ಇಂಥ ಅನೇಕ ಕಥೆಗಳು ಮುಂದೆ ನೋಡೋಣ ಅಂತ ಸಿಗ್ತಾವ. ಅದಕ್ಕಿಂತ ಕೃಷ್ಣ ಬಹಳ ಮುಖ್ಯವಾಗಿ ಎಲ್ಲಿಗೆ ಹೋದ ಅಂತ ವಿಚಾರಗಳು ಏನು ಅಂತಂದ್ರೆ ನಾ ಹಿಂದೆ ಈ ಕೋಳಿ ಕೂಗಿತು ಅನ್ನೋ ಪದ್ಯದಲ್ಲಿ 16,000 ಮಕ್ಕಳ ಮುಕ್ತತೆಯ ಸಲುವಾಗಿ ಒಂದು ಸಾಲು ಬಂದಿತ್ತಲ್ಲಿ. ವಿದ್ಯಾಗುರುಗಳಾದಂತಹ ಅದರ ಮುಂದುವರೆದ ಭಾಗ ಇಲ್ಲಿ ತಮ್ಮ ಕನ್ನಡ ಸಾಹಿತ್ಯ ಸಂಗಾತಿ ಅಂತಕ್ಕಂತಹ ಕೃತಿಯಲ್ಲಿ ಕಂಡಾನು ಹಿಮಗಿರಿಯ ಮಂಡೆಯ ಪುಂಡರ ಲೇಖನವನ್ನು ಅನೇಕ ಹೊಸ ವಿಚಾರಗಳು ಮಾಧವನ. ಇವತ್ತು ನಿಮ್ಮ ಜೊತೆ ನಾನು ಇಷ್ಟು ಮಾತುಕತೆ ಅವರ ಅದು ಹೆಂಗಿತ್ತು ಪ್ರಾಗ್ಜ್ಯೋತಿಷ್ಪುರ ಬೆಳಕಿನಲ್ಲಿ ನಾನು 4-6 ಸರಗಳ ನುಡಿ ವರ್ಣನಾ ಮೊದಲಿಗೆ ಇಟ್ಟಂಥದ್ದು ಸರ್ಪಗಳ ಅವರ ಇಷ್ಟ ಕಲ್ಪನೆ ತಪ್ಪಾದೆ ಲೋಭೀಯ ಕೊಪ್ಪರಿಗೆಯಲ್ಲಿದ್ದ ಒಪ್ಪುವ ಸತ್ಯಭಾಮೆಯ ವಿಯೋಗ ಮತ್ತು ಸಂಯೋಗಗಳ ಹಿಮಗಿರಿಯ ಮಂಡೆಯ ತೋರಿಸುವಳು ಕೊರವಂಜಿ. ಬಲು ಮೊಸಳಿದ್ದ ಮಡವು ಕೃಷ್ಣ ಪಾರಿಜಾತದಲ್ಲಿ ಕುಲಹೀನ ವನಿತೆಯಲ್ಲಿ ಚಳಿವಿಚ್ಚು ವೈರಾಗ್ಯ ನೆಲೆಗೊಳ್ಳದ ಮೋಕ್ಷ ಸಲ್ಲಿಸುವ ಕೃಷ್ಣ ಏನೂ ಆಗಬಲ್ಲ. ಸತ್ಯಭಾಮೆಯ ದೂತೆ ಪಟ್ಟಣದ ಸುತ್ತ ನಿಜ ಸತ್ಯಭಾಮೆಯನ್ನು ಚಿಕ್ಕಂದಿನಿಂದಲೂ ಎತ್ತಿ ಆಡಿಸಿದ ಪರಿಗಾಗಳ ಸತ್ರಾಜಿತ ರಾಜ ಸತ್ಯಭಾಮೆಯ ಮದುವೆ ಕಾಲಕ್ಕೆ ಅವಳನ್ನು ಬಳಬಳೆಯಾಗಿ ಕೊಟ್ಟಿದ್ದ. ಯುದ್ಧ ಆಗ್ತದೆ. ಆದರೂ ಪ್ರತ್ಯಕ್ಷವಾಗಿ ರಂಗಭೂಮಿಯಲ್ಲಿ ದೂತೆಯದು ಗಂಡು ಪಾತ್ರ. ಅದರಿಂದ ಸಂಗತಿ ಬಂಧ ಪಾರಿಜಾತದ ನರಕಾಸುರನ ಆಟದ ಪಾತ್ರದ ರಚನೆಯನ್ನು ಬಯಲಿಗೆ ಎಳೆಯುತ್ತದೆ. ಅದಾದ್ಮೇಲೆ ಮುಂದೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇದನ್ನ ಒಂದು ನಾಟಕ, ಒಂದು ರಂಗಭೂಮಿ ಮುಂದೆ ಹೇಳಿ ತಿಳಿಸಿಕೊಟ್ಟಂಥವು ಕುತ್ಕೂಟಿ ಅವರು. ಕೃಷ್ಣ ಗಂಡು ಪಾತ್ರನಾಗಿದ್ದವನು ತೆಗೆದುಕೊಂಡು ಬರುವುದು ಹಾದಿಯೊಳಗೆ ದೂತೆ ಗಂಡು ಪಾತ್ರವಾಗಿ ರಂಗದ ಮೇಲೆ ಹೋಗ್ತಕ್ಕಂಥದ್ದು. ಇದು ನಾನು ಅದಾದ್ಕೊಳ್ಳೆ ಹಿಮ್ಮೇಳ ಹಾಡ್ತದೆ. ಸಾಕಷ್ಟು ಹೇಳಿದ್ದೇನೆ. ಗೆಲಿದಾನು ರಕ್ಕಸರನು ಗೆಲಿದಾನು. ಸತ್ಯಭಾಮೆಯ ಪಾತ್ರದಲ್ಲಿ ಗೆಲಿದಾನಿದ್ದ ಕೌಸಲ್ಯ ಒಲಿದಾನು. ಮುಂದೆ ಸುರರಿಗೆ ಸಂತೋಷ ಜಲುರುಹ ನಾಭನು ನಟ ಗೆಲಿದಾನು. ಪಾತ್ರವನ್ನು ವಹಿಸುವುದೆಂದರೆ ಒಂದು ಗದೆಯಿಂದ ಬೆಟ್ಟಗಳು ಒಡೆದು ಕೃಷ್ಣ ಬೆದರಾದೆ ಒಳಕೀಯವಾಗಿ ನಡೆದು ಶರಗದಲ್ಲಿ ಶಾರ್ಗಾದೇವರು ಉಳಿದ ಪರಿಗಳ ಮೇದೆಗಳ ಮೇರೆಯ ಕಳೆದು ಘನ ಮನುಷ್ಯರಲ್ಲಾದ ಗೊಂಬೆಗಳಾಗಿ ಹುದಗಿಸಿ ಶಿಖೆಯಿಂದ ಕುದಿಸಿ ಅಟ್ಟಿಸಿ ಜಲ ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಎಳೆ ಹರಿದು ಹೋದಾಗ ಅದನ್ನು ಮರಳಿ ಹೊಂದಿಸಿಕೊಳ್ಳುವ ಜವಾಬ್ದಾರಿ ಮನುಷ್ಯರದ್ದು ಹೌದು, ದೇವರದ್ದು ಹೌದು. ತ್ರಿವಿಕ್ರಮ ವಿಜಯವ ಮೆರೆದು ಆಗ ಶಕ್ರಾರಿ ಮುರನಂ ತರಿದು ಅವರು ಕುಮಾರವ್ಯಾಸನ ಕೊಂಡಾಡಲು ಇಂತು ಅಕ್ರೂರ ವರದನು ವಕ್ರ ದೈತ್ಯರಿಗಾಗಿ ಅಂತರ್ಮುಕ್ತಿಯ ಅರ್ಥವೇ ಎಂದು ನಾಟಕವೇ ಆಯಿತು. ಗೆಲಿದಾನು ರಕ್ಕಸನ ದೇವರ ನಿಯಾಮಕ ಶಕ್ತಿ ಒಂದು ಕ್ಷಣ ಮುರನ ಮಕ್ಕಳು ಬಂದು ತುಳಕೆ ಇಹಲೋಕ ಮತ್ತು ಪರಲೋಕ ಕೆಳಹಿದ ನೆಲಕ್ಕೆ ಒದಗಿ ನಾಹವದ ಬೆಂಬಲಕ್ಕೆ ನಿಂದು ಗರುಡಾರೂಢನ ಮುಂದೆ ಕೊರವಂಜಿಯಾಗಿ ಮನವ ನಿರುತ ತಾನು ತಿಳಿದುಕೊಳ್ಳುವ ಶರಗಳ ಸುರಿಯಲು ಅವನ ಸತ್ಯಭಾಮೆಯ ಮನಸ್ಸನ್ನು ತಿಳಿದುಕೊಳ್ಳುವ ಮೂಲಕ ಅವನು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ. ಖಗಪತಿ ರೋಷ ಆದಿಮೂಲಾದ ನಾರಾಯಣ ತನ್ನ ಉಗರಿಂದ ಅಸುರರ ಸೀಳಿ ಕೊರವಂಜಿಯಾಗುವುದನ್ನು ಏನೂ ಸಂಬಂಧವಿಲ್ಲ. ಅಸುರರ ಸೀಳಿ ಕೊರವಂಜಿಯ ಪ್ರಸಂಗದ ಮುಖದಿಂದ ರಣದೋಳು ಧಾಳಿ ಅದು ನಮಗೆ ಗಗನ ಕಡರೀತು ಕೆಂಧೂಳಿ. ಆಗ ಕೊರವಂಜಿಯ ವ್ಯಕ್ತಿತ್ವ ನಾಟಕದ ಜಗತ್ತಿನಲ್ಲಿ ಮಾತ್ರ ಸಂಹರಿಸಿ ಸಾಲು ಪೊಗಳುತ ಹರಿಗೆ ರಣ ಬಿಸಿಲಿನಲ್ಲಿ ಕಣಿ ಹೇಳುತ್ತ ತಿರುಗುವ ನಾಡಕೊರವಿಯ ಚಿತ್ರವಲ್ಲ ಇದು. ರಕ್ಕಸರನ್ನು ನಾಟಕದ ಅವಶ್ಯಕತೆಗಾಗಿ ದೇವೇಂದ್ರ ಗಿತ್ತು ಸತಿಗೇಯ ಕೃಷ್ಣ ಭೂದೇವಿಯ ಮೊಮ್ಮಗಗೆ ನಮಿಗೆಯ ಕೊಟ್ಟು ನಾವಿಗಳಿಗೆ ಪಾತ್ರಗಳು ಸಿರಿ ಎಮಿಗೆಯ ರುಕ್ಮಿಣಿ ಅಂದು ವಿದರ್ಭ ದೇಶದ ಮಗಳಾದರೆ ಸತ್ಯಭಾಮೆ ಸತ್ರಾಜಿತನ ಮಗಳು. ಬಿಡಿಸ ವನಿತೆಯರಿಗೆ ಕ್ಷೀರಸಾಗರ ತವರ ಮನೆ
ದ್ವಾರಕ ಶ್ರೀಮತಿ ಸದಾಶಿವಪ್ಪ ಎಂದು ತಮ್ಮ ಪೂರ್ವ ಇತಿಹಾಸವನ್ನು ಹೇಳಬಲ್ಲ ದೇವರನ್ನು ಪಾತ್ರಗಳು. ಎಷ್ಟು ಸೂಕ್ಷ್ಮವಾಗಿ ಕೊರವಂಜಿ ಪದ್ಯದಲ್ಲಿ ಇದೇ ನಾಟಕದಲ್ಲಿ ಹುಟ್ಟಿ ಬಂದ ಪಾತ್ರ. ಖಗಪತಿ ಬ್ರಹ್ಮಾಂಡವನ್ನೆಲ್ಲ ತಿರುಗಿ ತನ್ನ ಬಂದರೂ ಉಗರಿಂದ ಅವಳಿಗೆ ಅಸುರರ ದಿಕ್ಕು ದೆಸೆ ಯಾವುದೂ ಇಲ್ಲ. ನರಸಿಂಹಾವತಾರದಲ್ಲಿ ಕೊರವಂಜಿಯ ಪ್ರಸಂಗದ ಅರ್ಥವೇನು ಎಂದು ಕೇಳಿದರೆ ಏನೂ ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಸಣ್ಣ ಸಾಲನ್ನು ಅದು ಒಂದು ಅರ್ಥವಾಹವೇ ಹೊರತು ಮೊದಲೇ ಗೊತ್ತಿರುವ ಅರ್ಥವನ್ನು ಅದು ಪ್ರಕಟಿಸುವುದಿಲ್ಲ. ಯುದ್ಧದಲ್ಲಿ ಪ್ರಸಂಗ ಗೆದ್ದದ್ದನ್ನು ಹೇಳಿದ ಮೇಲೆ ಸ್ವರೂಪವನ್ನೇ ಬದಲಾಯಿಸುವುದಿಲ್ಲ. ಕೃತಿ ಮತ್ತು ಕಾರ್ಯಗಳ ನಡುವಿನ ಅಂತರವನ್ನು ಮಾನಿನಿಯರನ್ನು ಅನುರಕ್ತರಾದ ಕೃಷ್ಣ ಮಾನಿನಿಯರ ಪಾರಿಜಾತ ಕೃಷ್ಣ ಕೃತಿಯಾಗಿ ಪಲ್ಲಕ್ಕಿಯಲ್ಲಿ ಒಂದು ಅರ್ಥ ಪ್ರಪಂಚವನ್ನು ಕಳಿಸಿದ್ದನ್ನು ನಮ್ಮ ಜಿಜಾಬಾಯಿ ಕಟ್ಟಿಕೊಂಡಿದೆ ಎಂಬುದು ನಿಜ. ಆದರೆ ಪದ್ಯ ಕೃತಿಯ ಅರ್ಥ ಯಾವಾಗಲೂ ಪರಿಮಿತವಾದದ್ದು. ಮನುಮಥನ ಪಿತನೆಂದು ಮಾನಿನಿಯರೆಲ್ಲರೂ ಆದರೆ ಮನದೊಳಗೆ ವಂದಿಸುತ್ತ ವಿನಯದಲ್ಲಿ ಶ್ಲೇಷಾಕಾರ ಉಪಯೋಗಿಸಿದ ಮನುಮಥನ ಪಿತನೆಂದು ಅರ್ಥಗಳು ಕೂಡ ಮಾನಿನಿಯರೆಲ್ಲರೂ ಆದರೆ ಮನದೊಳಗೆ ವಂದಿಸುತ್ತ ವಿನಯದಲ್ಲಿ ಅರ್ಥ ಅಪರಿಮಿತವೆಂದೇ ಹೇಳಬೇಕಾಗುತ್ತದೆ. ಅನುರಾಗದಿಂದಿರಲು ಯಾಕೆಂದರೆ ಅಜನಪಿತ ಅವರಿಂಗೆ ಮೂಲದಲ್ಲಿ ವಿನಯದಿಂದ ಕಾರ್ಯವೆನ್ನುವುದು ಪ್ರೇಮ ಒಂದು ಪುಳಕದಲ್ಲಿ ಗೊತ್ತಿರುವ ಅರ್ಥವನ್ನು ಅದು ಅನುನಯದಿ ಮನ್ನಿಸುತ್ತ ಒಂದು ದೃಷ್ಟಿಯಿಂದ ಅಂದಣಗೊಳಗೆ ಅರ್ಥವೇ ಇಲ್ಲ. ಅವರ ಘನ ಒಬ್ಬ ಗ್ರಂಥಕರ್ತನ ಭಾವ ಸಂಸ್ಕಾರ, ಅವನ ಉದ್ದೇಶ, ಅವನ ಸುತ್ತಮುತ್ತಲಿನ ಲೋಕದ ಪರಿಸ್ಥಿತಿ ಮತ್ತು ಅವನು ಉಪಯೋಗಿಸಿದ ಭಾಷೆಯ ಅರ್ಥ ಸಂಸ್ಕಾರ ಇವೆಲ್ಲ ಕೂಡಿಕೊಂಡು ಒಂದು ಕೃತಿಯನ್ನು ಕಟ್ಟಿರುತ್ತದೆ. ಕೃತಿಕಾರನ ಪ್ರತಿಭೆಯಿಂದಾಗಿ ಅದರಲ್ಲಿ ನವನವೋನ್ಮೇಷನ ಶಾಲಿಯಾದ ಬೇರೆ ಅಂತ ಕೇಳಿ ಇವನ್ನೆಲ್ಲ ನಮ್ಮ ವಿಶಾಲವಾದ ಕಾವ್ಯಶಾಸ್ತ್ರ ಮಾನಿನಿಯರ ಹೆಣ್ಣು ಮಕ್ಕಳ ಆದರೆ ನೀರು ಕಾರ್ಯದ ಅರ್ಥವ್ಯಾಪ್ತಿ ಈ ಲೆಕ್ಕವನ್ನು ಮೀರಿದ್ದಾಗಿದೆ. ಹೆಚ್ಚೆಂದರೆ ಜಗತ್ತಿನಲ್ಲಿ ಕಾರ್ಯವನ್ನು ಒಂದು ಲೀಲೆಯೆಂದೇ ಹೆಣ್ಣು ಮಕ್ಕಳು ಕರೆಯಬಹುದು. ಕಣ್ಣೀರು ಹಾಕಬಾರ್ದು ಅಂತ ಪಾರಿಜಾತದ ಸಂದರ್ಭದಲ್ಲಿ ದೊಡ್ಡ ಅಭೀಪ್ಸೆ ಇದನ್ನು ಆಟವೆಂದು ಕರೆಯಬೇಕಾಗುತ್ತದೆ. ಅಂತಂದ್ರೆ ಆಟಕ್ಕೂ ನಿಯಮಗಳಿರುತ್ತವೆ. ಮಹಾಭಾರತದ ಈ ನಿಯಮಗಳು ಆಟಕ್ಕೆ ಆಟದ ಸ್ವರೂಪವನ್ನು ತಂದುಕೊಡುತ್ತವೆ. ಮತ್ತು ಗೀತೆಯ ಪಾರಿಜಾತದ ಆಟದ ಪ್ರಾರಂಭದಲ್ಲಿ ಗಣಪತಿಯನ್ನು ಕುರಿತು ಪ್ರಾರ್ಥನೆ ಇದೆ. ಲೆವೆಲ್ನಲ್ಲಿ ಕೊನೆಯಲ್ಲಿ ಒಂದು ಭರತವಾಕ್ಯವೂ ಇದೆ. ಭಾಗದಲ್ಲಿ ಅಭ್ಯಾಸ ಮಾಡಬೇಕು. ಆಟ ಪ್ರಾರಂಭವಾಗುವುದು ಗೊಲ್ಲತಿಯ ವೇಷದಿಂದ. ಭಾಗವತದ ಕೃಷ್ಣ ಈ ವೇಷಕ್ಕೂ ಮುಂದೆ ನಡೆಯುವ ಪಾರಿಜಾತದ ಕಥೆಗೂ ಏನೂ ಸಂಬಂಧವಿಲ್ಲ. ಒಂದು ಗೀತೆಯ ಕೃಷ್ಣ. ಆದರೆ ಗೀತೆಯ ಒಡೆಲಲ್ಲೇ ಹುಟ್ಟಿಕೊಂಡಂತಹ ಇನ್ನೊಂದು ಕೃಷ್ಣ ಯಾವುದು ಅಂತಂದ್ರೆ ವಿಷ್ಣು ಕುಲಗೋಡ ತಮ್ಮಣ್ಣನ ತಂದ ಅಂತ ನಾನು ಹಿಂದೆ ಹೇಳಿದ್ದೆ. ಈ ರೀತಿಯಾಗಿ ಇಂಥ ಎಲ್ಲ ನಿಯಮಗಳನ್ನು ಪಾಲಿಸುತ್ತಲೇ ನೋಡ್ತಕ್ಕಂಥದ್ದು ಇದು ಆಟದ ಅರ್ಥ ಈ ನಿಯಮಗಳಿಂದ ತಪ್ಪಿಸಿಕೊಂಡಿರುತ್ತದೆ. ಮುಂದೆ ಆಟದ ಕಥಾನಕದಲ್ಲಿಯೂ ಕೊರವಂಜಿಯಂತಹ ಪ್ರಸಂಗಗಳು ತಮ್ಮ ಆಟವನ್ನು ಆಡಿ ಹೋಗುತ್ತವೆ. ಬಂದಾನು ಕೊರವಂಜಿಯ ವೇಷಕ್ಕಾಗಿ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತು ಕಾಯ್ತಿರುತ್ತಾರೆ. ದೇವತೆಗಳ ಕೈಯ ವಾಸ್ತವವಾಗಿ ಕೊರವಂಜಿ ಕೊಳಲು ಆನಂದದ ಯಾನಿದೆ ಚಂದದಿ ಗರುಡನ ಸ್ಕಂದವನೇರಿ ಬಂದಾನು ಭಕ್ತ. ಪಾರಿಜಾತದ ಆಟದಲ್ಲಿ ಕೃಷ್ಣನಿಗೆ ಪುರಕ್ಕೆ ಆದರೆ ದೂತ ಮಾತ್ರ ದಿಗ್ವಿಜಯ ನಿಜ ಶಂಖನಾದವ ಬೀರೆ ವೃಷಗಣ ಆಲಿ ಅಜನ ಪೀತ ಪಾರಿಜಾತದ ಪದಕ ಗೆರವೂತ ಭಜಿಸೂತ ಭಾವದಿ ಕೆಲವು ಮುಖ್ಯವಾದ ಜಗದೊಡೆಯ ಮಾತುಗಳನ್ನು ದ್ವಿಜಪಾಲನ ಹೇಳಿದ್ದಾರೆ. ಭಾಪೆನು ತಲೆ ವಿಜಯ ಪೊಗಳೇ ಬಂದ ಭಕ್ತರ ಪ್ರಿಯ. ಕೊನೆಗೆ ಹೇಳಬೇಕಾದಂತಹದ್ದು ಏನು ಅಂತಂದ್ರೆ ರಥದ ಮೇಲೆ ಮುರಹರ ಕೃಷ್ಣನಿಗೂ ಮತ್ತು ಕೊರವಂಜಿಗೂ ಏನು ಸಂಬಂಧ? ಶಾಲ ಸತ್ತಿಗೆ ಚಾಮರ ಮೊತ್ತದ ಲೈತರೆ ನೃತ್ಯ ಸಾಮಾಜಿಕ ಜನ ಇದರ ಬಗ್ಗೆ ಎತ್ತರದಲ್ಲಿ ಕೃಷ್ಣನಿಗೂ ಮತ್ತು ಕೊರವಂಜಿಗೂ ಸಂಬಂಧ ಏನು? ಜನಯ್ಯನ ಚಿತ್ತದಿ ಪೊಗಳೇ ಬಂದ ಭಕ್ತರ ಈ ಜನಪದದ ಪ್ರೇಕ್ಷಕರೇನಿದ್ದಾರಲ್ಲ, ಗ್ರಾಮೀಣ ಸುರಪಾನ ಮೂಲಗದಲ್ಲಿ ಬಂದು ಸುರರೆಲ್ಲ ನಿಂದು ಶ್ರೀಗಂಧ ಪುಷ್ಪವ ತಂದು ಸರಸಾದಿ ಹೋಗಿ ಕೊರವಂಜಿ ಆದ ಷೋಡಶ ವರ ಉಪಚಾರ ಶ್ರೀಧರ ಅರ್ಪಿಸಿ ಕರವನ್ನು ನೋಡಿಯಲು ಪರಮ ದೃಷ್ಟಿ ಜನನೀಯ ಮಂದಿರಕ್ಕೆ ಸತಿ ಸಹ ತುಳಿತದಿ ಬಂದಾನು. ಮುಖ್ಯವಾದಂತಹ ಒಂದು ಸೂಕ್ಷ್ಮ ವಿಚಾರನೀಯ ಮಂದಿರಕ್ಕೆ ಬರ್ತಾನೆ. ಈ ದೇವಿಯ ಮನೆಗೆ ಬಿಳಿಗಿರಿ ರಂಗ ಸತ್ಯಭಾಮ ಮತ್ತು ಸೋಲಿಗರ ಹೆಣ್ಣನ್ನು ಮದುವೆ ಆಗ್ತಾರೆ ಅಂತಂದ್ರೆ ಇಲ್ಲಿಯ ನಮ್ಮ ಬಿಳಿಗಿರಿ ರಂಗನಾಥನ ಬೆಟ್ಟದಲ್ಲಿ ಮನುಷ್ಯರು ಹೇಗೆ ಇರಬೇಕು ಪ್ರಕ್ರಿಯೆಯನ್ನು ತೆಗೆದುಕೊಂಡು ಬಂದು ಕುರ್ತಕೋಟಿಯವರು ಬಾಲ್ಯದಲ್ಲಿ ಇದನ್ನ ಗುರುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವಗಳ ಘಟನೆ ಅಂತ ಹೇಳ್ತಾರೆ. ಯಾವುದಂತಂದ್ರೆ ಕೃಷ್ಣ ಮತ್ತು ಕೊರವಂಜಿಯರ ನಡುವಿನ ಒಂದು ಅಂತರ್ಸಂಬಂಧವನ್ನು ಏನ್ ಈ ರೀತಿಯಾಗಿ ಆಟ ಬೆಳೀತದ. ಎಷ್ಟು ಜನರನ್ನು ಓದಿದರೂ ಜನರ ಮಧ್ಯದಲ್ಲಿಯೇ ಸಂತೋಷ, ಜನರಿಗಾಗೇ ಇರ್ತಕ್ಕಂಥ ನಮ್ಮ ಜೀವನದ ರೂಢಿ ಬದಲಾವಣೆ ಆಗ್ತದೆ. ಈ ಜಗದುದರನಾದಂಥ ಜಾಹ್ನವಿ ಜನಕನು ಮಾತು ಇದರ ಜೊತೆಗೆ ಮಗನಾದನೆಂದೆಂಬ ಮಮತೆಯಿಂದ ಬರ್ತಕ್ಕಂಥ ಸುಗುಣಮತಿ ಸುರ ವಂದ್ಯನನು ಕಂಡು ಬಿಗಿದ
ತಪ್ಪಿ ಮೈದಡವಿ ಆಟವೆಂದರೆ ಅಭಾವದ ಸತ್ಯ. ಮೊಗವನಿಟ್ಟಿಸಿ ಮೊದಲೇ ಮುದ್ದಿಸುತ್ತ ಪ್ರೇಮ ಜಲ ಮಿಗಿಲಾಗಿ ಆಟದಲ್ಲಿ ಯಾವುದು ನಿಶ್ಚಿತ ಕವಿದುವಾಗ ಒಮ್ಮೆ ತೂರಿದ ನಗದರನ ಮುಂದಲೆಯ ಘ್ರಾಣಿಸುತ್ತ ಮನದಿ ಆಗಬಹುದು. ಬಗೆದಳು ಈ ಗ್ರಹಗಳು ಆನಂದಮಯವಾದ ಯೋಗ ಕವಡೆಗಳಿಗೆ ಲೆತ್ತಗಳಿಗೆ ಅಂಟಿಕೊಂಡು ಬರುವುದಿಲ್ಲ. ಒಂದು ಆಟ ಮುಗಿದ ಮೇಲೆ ಓದಿದಾಗ ಮುಂದಿನ ಆಟಕ್ಕೆ ಇದನ್ನು ಅನುಭವಿಸಿದಾಗ ತೆರವು ಮಾಡಿಕೊಳ್ಳ ನಮ್ಮ ಬದುಕಿನ ಘಟ್ಟಗಳು ನಮಗೆ ಅನುಭವಕ್ಕೆ ಬರಬೇಕು. ನಾನು ಅದೇ ಅನುಭವದ ಪದ್ಯಗಳು ಅಂತ ನಾವು ಹಿಂದಿನ ಕೆಲವು ಕಂತುಗಳಲ್ಲಿ ಹೇಳಿ ನಮ್ಮ ಓದ್ತೀನಿ ಪದ್ಯ. ನಮ್ಮ ಉತ್ತರ ಕರ್ನಾಟಕದ ಜಗದುದರನಾದಂಥ ಜನಕನು ರಂಗಭೂಮಿಯನ್ನು ನೋಡಿದಾಗ ನಾವು ಮಗನಾದನೆಂದೆಂಬ ಮಮತೆಯಿಂದ ಸುರವಂದೆನನು ಕಂಡು ಎಷ್ಟು ಸಲ ಮಗವನಿಟ್ಟಿಸಿ ಮೊದಲೇ ಮುದ್ದಿಸುತ್ತ ಪ್ರೇಮ ಜಲ ಮಿಗಿಲಾಗಿ ಕಂಗಳಲ್ಲಿ ಕವಿದುವಾಗ ನಗಧರನ ಮುಂದಲೆಯನು ಘ್ರಾಣಿಸುತ್ತ ಮನದು ಮನದಿ ಬಗೆದಳು ಆನಂದಮಯವಾದ ಯೋಗ. ನೋಡಿದಿವಿ. ನಾಳೆ ಭಗವಂತನ ಮನೆಗೆ ಬರುವುದೇ ಒಂದು ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ವಾಮನ ಬೇಂದ್ರೆ ನಮಸ್ಕಾರ. ಯಾವುದೇ ಇಂಥ ಒಂದು ಘಟನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮ್ಯಾಲಿಂದ ಮೇಲೆ, ಅದು ಯೋಗಿದ್ರೆ ಆಗ್ತದೆ ಅಂತನ್ನೋದನ್ನು. ಅದೇ ಯೋಗದಲ್ಲಿನೇ ನಾನು ಸುಮಾರು ದಿವಸಗಳಿಂದ ನಿಮ್ಮೆದುರಿಗೆ ಈ ರಂಗಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತವನ್ನು ಕುರಿತು ಮಾತಾಡ್ತಾ ಇದ್ದೀನಿ. ಇದೊಂದು ಯೋಗ ಅಂತ ಹೇಳಿ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿಯಾಗೋಣ ಅಂತ. ನಮಸ್ಕಾರ.